ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಯುದ್ಧ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿದಿನ ಅಪ್ಡೇಟ್ಗಳು ಬರ್ತಾನೆ ಇದೆ ನಿಮಗೆ. ಅದಕ್ಕೆ ಈಗ ಹೊಸದೊಂದು ದಿಕ್ಕೇ ಬರ್ತಿದೆ. ಹೊಸದೊಂದು ದಿಕ್ಕು ಏನು ಅಂದರೆ, ಇರಾನ್ ಆಲ್ರೆಡಿ ಹೊರ್ಮುಜ್ ಸ್ಟ್ರೈಟನ್ನು, ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಿರೋದು ಮತ್ತು ಅದು ಜಗತ್ತಿನ 20% ತೈಲ ಸರಬರಾಜಿನ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಅದೇ ಇರಾನ್ ತನ್ನ ಮೇಲೆ ಭೂದಾಳಿ ಆದರೆ ಇನ್ನೊಂದು ಸ್ಟ್ರೈಟನ್ನು, ಇನ್ನೊಂದು ಜಲಸಂಧಿಯನ್ನು ಮುಚ್ತೀನಿ ಅಂತ ಹೇಳ್ತಾ ಇದೆ. ಆ ಜಲಸಂಧಿಯ ಮೂಲಕ ಇನ್ನೊಂದು 12%, ಜಗತ್ತಿನ 12%, ಸೊ ಅಲ್ಲೊಂದು 20, ಇಲ್ಲೊಂದು 12, 32% ತೈಲ ಸರಬರಾಜು ಡಿಸ್ಟರ್ಬ್ ಆಗ್ಬಿಟ್ರೆ ಇಡೀ ಜಗತ್ತು ಕುಸಿದು ಹೋಗುತ್ತೆ. ಸೊ ಯಾವುದದು ಇನ್ನೊಂದು ಜಲಸಂಧಿ? ಅದನ್ನು ಮುಚ್ಚೋದಕ್ಕೆ ಇರಾನ್ಗೆ ಶಕ್ತಿ ಇದೆಯಾ? ಅದೆಲ್ಲಿದೆ? ಅದರ ವಿವರಗಳನ್ನು ಕೊಡ್ತೀನಿ. ಮತ್ತು ಏನಾಗ್ತಿದೆ ಈಗ ಲೇಟೆಸ್ಟ್ ಅಪ್ಡೇಟ್ಗಳು ಇರಾನ್ ವಿಚಾರದಲ್ಲಿ, ಇರಾನ್ ಯುದ್ಧದ ವಿಚಾರದಲ್ಲಿ, ಅವುಗಳನ್ನು ಸಹ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳದಂಗೆ ಆರಂಭದಲ್ಲೇ ನಿಮಗೆ ಒಂದು ಸತ್ಯವನ್ನು ಹೇಳಿಬಿಡ್ತೀನಿ. ಫೆಬ್ರವರಿ 28, 2026 ಇಸ್ವಿ ಮಾತುಕತೆಗಳ ನಡುವೆ ದ್ರೋಹ ಬಗೆದು ಮೋಸದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರ ಹತ್ಯೆ ಆಯಿತು. ಅಮೆರಿಕ ಲೆಕ್ಕಾಚಾರ ಇದ್ದಿದ್ದು ಆ ಹತ್ಯೆಯ ನಂತರ ಇರಾನ್ ಮಂಡಿಯೂರುತ್ತೆ. ಯಾಕಂದರೆ ಸರ್ವೋಚ್ಚ ನಾಯಕ ಇಲ್ಲ ಅಂದರೆ ಇರಾನ್ ಇಲ್ಲ ಅಂತ ಅರ್ಥ. ಆದರೆ ಅದಾಗಲಿಲ್ಲ. 2-3 ದಿನದಲ್ಲಿ ಯುದ್ಧ ಮುಗಿಸ್ಕೊಳ್ಳೋಣ ಅಂದರು. 28 ದಿನ ಕಳೆದು 29ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಇಲ್ಲಿಯವರೆಗೆ ನಥಿಂಗ್ ಡೂಯಿಂಗ್. ಇರಾನ್ ಹಿಂದಕ್ಕೆ ಹೋಗ್ತಾನೆ ಇಲ್ಲ, ಪ್ರತಿದಾಳಿ ನಡೆಸ್ತಾನೆ ಇದೆ. ತನಗಾಗ್ತಿರುವಂತಹ ಗಾಯದ ನಡುವೆನೂ ಅದು ಇಸ್ರೇಲ್ ಮತ್ತು ಅಮೆರಿಕದ ವಾಯುನೆಲೆ, ಸೇನಾ ನೆಲೆ ಏನಿದೆ ಅರಬ್ ರಾಷ್ಟ್ರಗಳಲ್ಲಿ, ಅವುಗಳ ಮೇಲೆ ತೀವ್ರತರವಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಉಳಿದಂತೆ ಏನೆಲ್ಲ ಆಗ್ತಿದೆ ಅನ್ನೋದನ್ನು ಪ್ರತಿದಿನ ನಾನು ನಿಮಗೆ 2-3 ವಿಡಿಯೋಗಳ ಮೂಲಕ ತೋರಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇದ್ದೀನಿ. ಸೊ ಇವತ್ತು ನಾವು ನೋಡುವಂತಹ ವಿಚಾರ ಏನು ಅಂದರೆ, ಅಮೆರಿಕ 5 ದಿನಗಳ ಯುದ್ಧ ವಿರಾಮ, ಏಕಪಕ್ಷೀಯ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದೆ ಟ್ರಂಪ್. ಅದರಲ್ಲಿ 2 ಉದ್ದೇಶಗಳನ್ನು ನಾವು ಕಂಡುಕೊಂಡ್ವಿ. ನಿನ್ನೆ ವಿಡಿಯೋ ಮಾಡಿದ್ದೆ, ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಏನು. ಒಂದನೇ ಉದ್ದೇಶ ಏನು ಅಂದರೆ, ಇರಾನ್ ಕೊಡ್ತಿರುವಂತಹ ಪೆಟ್ಟಿನಿಂದ ತತ್ತರಿಸೋಗಿರುವಂತಹ ಅಮೆರಿಕ ಹೇಗಾದರೂ ಮಾಡಿ ಈ ಯುದ್ಧದಿಂದ ದೂರ ಸರಿಬೇಕು ಅಂತಲೇ ಇದೆ. ಟ್ರಂಪ್ಗೂ ಇದು ದೊಡ್ಡ ಅವಮಾನ. ದಿನ ಬೆಳಗಾದರೆ ಸುದ್ದಿಗೋಷ್ಠಿ ಮಾಡಿ ನಾವು ಯುದ್ಧವನ್ನು ಗೆದ್ದು ಬಿಟ್ಟಿದ್ದೀವಿ, ಮೊದಲ ಗಂಟೆಯಲ್ಲೇ ಗೆದ್ದು ಬಿಟ್ಟಿದ್ದೀವಿ, ಈಗ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಡೈಲಾಗ್ ಹೊಡ್ಕೊಂಡು ಓಡಾಡ್ತಾರೆ. ಬಟ್ ಒಳಗೊಳಗೆ ಟ್ರಂಪ್ಗೆ ಪುಕ ಅಂತಿದೆ. ಯಾಕಂದರೆ ಇಡೀ ಜಗತ್ತು ಡಿಸ್ಟರ್ಬ್ ಆಗಿದೆ. ಇದರಿಂದ ಹೊರ್ಮುಜ್ ಸ್ಟ್ರೈಟ್ ಬಂದಾಗಿರೋದ್ರಿಂದ ಇಡೀ ಜಗತ್ತಿನ ಶೇರ್ ಮಾರ್ಕೆಟ್ಗಳು, ತೈಲ ಸರಬರಾಜು ಎಲ್ಲ ವ್ಯತ್ಯಯ ಆಗಿದೆ. ಎಲ್ಲದರ ಮೇಲೂ ಸಹ ಪ್ರಭಾವ ಬೀರಿದೆ. ಸೊ ಅದರ ಜೊತೆಗೆ ಅಮೆರಿಕದ ಜನತೆಯೂ ಕೇಳ್ತಿದ್ದಾರೆ, ನಮಗೂ ಆ ಯುದ್ಧಕ್ಕೂ ಏನು ಸಂಬಂಧ, ನೀನು ಯಾಕಪ್ಪ ಹೋದೆ ಮಧ್ಯದಲ್ಲಿ ಅಂತ. ಅದು ಇಸ್ರೇಲ್ ಇರಾನ್ ಸಂಬಂಧಗಳ ಸಮಸ್ಯೆ ಅಂತ. ಸೊ ಹೇಗಾದರೂ ಮಾಡಿ ಸಿಕ್ಕಾಪಟ್ಟೆ ಪೆಟ್ಟು ಬೀಳುತ್ತಿದೆ, ಹೊರಗೆ ಬಂದ್ಬಿಡೋಣ ಅಂತ ಟ್ರಂಪು ಸ್ವಯಂ ಘೋಷಿತ 5 ದಿನಗಳ ಒಂದು ಯುದ್ಧ ವಿರಾಮವನ್ನು ಜಾರಿಯಲ್ಲಿ ಇಟ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಹಿಂಬಾಗಿಲಿನಿಂದ ಅಥವಾ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ ಒಂದಷ್ಟು ವಿಶೇಷ ಸೇನಾ ತುಕಡಿಗಳನ್ನು ಇರಾನ್ ಗಡಿಗೆ ತೆಗೆದುಕೊಂಡು ಬರುವಂತಹ ಪ್ರಯತ್ನ ನಡೀತಾ ಇದೆ. ಅದು 5 ದಿನಗಳಲ್ಲಿ ಪೂರ್ತಿಯಾಗುತ್ತೆ. ಹಾಗಾಗಿ 5 ದಿನಗಳವರೆಗೆ ಯುದ್ಧ ವಿರಾಮ ಅಂತ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನವನ್ನು ಟ್ರಂಪ್ ಮಾಡ್ತಿರೋದು ಅನ್ನೋದು ಸಹ ತಿಳಿದು ಬರ್ತಾ ಇದೆ. ಅಲ್ಲಿ 82nd ಡಿವಿಷನ್, ಏರ್ಬೋರ್ನ್ ಡಿವಿಷನ್ ಅನ್ನುವಂತಹ ಅಮೆರಿಕದ ವಿಶೇಷ ಸೇನಾದಳ, ಅದರ ಸುಮಾರು 3,000 ಸೈನಿಕರು ಮತ್ತು ಮೆರೈನ್ ಸೋಲ್ಜರ್ಸ್ 2,500 ಅಷ್ಟು ಜನ ಇರಾನ್ ಕಡೆ ಬರ್ತಿದ್ದಾರಂತೆ. ಯಾಕೆಂದರೆ ಅಲ್ಲಿರುವಂತಹ ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ. ಖರ್ಗ್ ದ್ವೀಪ ಇರಾನ್ಗೆ ಬಹಳ ಮುಖ್ಯವಾದ ದ್ವೀಪ. ಯಾಕೆಂದರೆ ಅಲ್ಲಿರುವಂತಹ ರಿಫೈನರಿಯಿಂದಾನೇ ಇರಾನ್ ಎಕ್ಸ್ಪೋರ್ಟ್ ಮಾಡುವಂತಹ ತೈಲದಲ್ಲಿ 90% ತೈಲ ಸಂಸ್ಕರಣೆ ಆಗುತ್ತೆ. ಅದನ್ನು ಹಿಡ್ಕೊಂಡ್ರೆ ಇರಾನ್ ಕತ್ತು ಹಿಸುಕದಂಗೆ ಆಗುತ್ತೆ, ಹೊರ್ಮುಜ್ ಸ್ಟ್ರೈಟನ್ನು ಬಿಡುಗಡೆಗೊಳಿಸ್ಬೋದು ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಅದಕ್ಕೆ ಪ್ರತಿಯಾಗಿ ಇರಾನ್ ಇಲ್ಲಿಯವರೆಗೆ ಏನು ಮಾಡ್ಕೊಂಡು ಬಂದಿದೆ, ನಮ್ಮ ಆಸ್ಪತ್ರೆ ಮೇಲೆ ಬಾಂಬ್ ಹಾಕಿದ್ರೆ ನಾವು ನಿಮ್ಮ ಆಸ್ಪತ್ರೆ ಮೇಲೆ ಬಾಂಬ್ ಹಾಕ್ತೀವಿ, ಅಂದರೆ ಇಸ್ರೇಲಲ್ಲಿರುವ ಆಸ್ಪತ್ರೆ. ಹೀಗೆ ನೀವೇನು ಮಾಡ್ತೀವೋ ಅದನ್ನು ಮಾಡ್ತೀವಿ. ನೀವೊಂದು ಕಟ್ಟಡಕ್ಕೆ ಹಾಕಿದರೆ ನಾವೊಂದು ಕಟ್ಟಡ, ನೀವು ನಮ್ಮ ಪರಮಾಣು ಕೇಂದ್ರದ ಮೇಲೆ ಹಾಕಿದ್ರೆ ನಾವು ನಿಮ್ಮ ಪರಮಾಣು ಕೇಂದ್ರದ ಮೇಲೆ ಬಾಂಬ್ ಹಾಕ್ತೀವಿ. ಇದೇ ಲೆಕ್ಕಾಚಾರದಲ್ಲಿ ನೀವು
ಇಲ್ಲಿ ದಾಳಿ ನಡೆಸಿದ್ರೆ ನಾವು ಇನ್ನೊಂದು ಕಡೆ ದಾಳಿ ನಡೆಸ್ತೀವಿ. ಹೋರ್ಮುಸ್ ರೀತಿಯಲ್ಲಿಯೇ ಇನ್ನೊಂದು ಜಲಸಂಧಿಯನ್ನು ನಾವು ಬ್ಲಾಕ್ ಮಾಡಿಬಿಡ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರಾನ್ ಈಗ ಮುಂದಕ್ಕೆ ಹೋಗ್ತಾ ಇದೆ, ಅಂತಹ ಸೂಚನೆಗಳನ್ನು ಕೊಡ್ತಾ ಇದೆ. ಸೊ ಯಾವುದದು ಹೊಸ ಅಥವಾ ಹೊಸದಲ್ಲ, ಇವರ ಟಾರ್ಗೆಟ್, ಹೊಸ ಟಾರ್ಗೆಟ್ ಒಂದು ಸ್ಟ್ರೈಟ್ ಜಲಸಂಧಿ ಯಾವುದು ಅಂದರೆ ಅದು ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಜಲಸಂಧಿ. ಅದು ಎಲ್ಲಿದೆ ಅಂದರೆ ಅದು ಇರಾನ್ ಪಕ್ಕದಲ್ಲಿಲ್ಲ. ಇರಾನಿಂದ 2,500 ಕಿಲೋಮೀಟರ್ ದೂರದಲ್ಲಿ ಕೆಂಪು ಸಮುದ್ರದ ಬಳಿ ಇದೆ. ಕೆಂಪು ಸಮುದ್ರ ಮತ್ತು ಆಡೆನ್ ಕೊಲ್ಲಿ, ರೆಡ್ ಸಿ ಅಂಡ್ ಗಲ್ಫ್ ಆಫ್ ಅಡೆನ್ ಅನ್ನುವಂತಹ ಜಾಗದಲ್ಲಿ ಇದೆ. ಅದು 2,500 ಕಿಲೋಮೀಟರ್ 3 ದೇಶಗಳನ್ನು ದಾಟ್ಕೊಂಡು ಬರಬೇಕು. ಸೌದಿ ಅರೇಬಿಯನ್ ದಾಟ್ಕೊಂಡು ಬರಬೇಕು. ಮೊದಲಿಗೆ ಅವರಿಗೆ ಫಾರಸ್ ಕೊಲ್ಲಿಯನ್ನು ದಾಟ್ಕೊಂಡು ಬರಬೇಕು. ಆನಂತರ ಸೌದಿ ಅರೇಬಿಯಾಗೆ ಎಂಟ್ರಿ ಆಗಿ ಆನಂತರ ಯೆಮೆನ್ ಬಳಿಗೆ ಬಂದು ಅದನ್ನು ಅಟ್ಯಾಕ್ ಮಾಡಬೇಕಾಗತ್ತೆ. ಅದು ಸಹ ಸಣ್ಣ ಮಾರ್ಗ, ಆದರೆ ಬಹಳ ಮುಖ್ಯವಾದಂತಹ ಮಾರ್ಗ. ಅದರಿಂದ ಜಗತ್ತಿನ 12% ತೈಲ ಅದರ ಮೂಲಕ ಸಾಗತ್ತೆ. ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಸ್ಟ್ರೈಟ್ ಅಥವಾ ಜಲಸಂಧಿ ಅದು ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದು ಮುಂದಕ್ಕೆ ಹೋಗಿ ಸೂಯೇಜ್ ಕಾಲುವೆ ಇದೆಯಲ್ಲ, ಯುರೋಪ್ಗೆ ಅತಿ ಮುಖ್ಯ ಜೀವಾಳ ಆಗಿರುವಂತಹ ಕಾಲುವೆ, ಅದಕ್ಕೆ ಕನೆಕ್ಟಿವಿಟಿ ಇದೆ. ಹಾಗಾಗಿ ಏಷ್ಯಾ ಮತ್ತು ಯುರೋಪ್ಗೆ ಇರುವಂತಹ ಶಾರ್ಟೆಸ್ಟ್ ರೂಟ್ ಅದು. ಹಡಗುಗಳಿಗೆ ಹೋಗೋದಕ್ಕೆ, ವೆಸಲ್ಸ್ ಹೋಗೋದಕ್ಕೆ ಶಾರ್ಟೆಸ್ಟ್ ರೂಟ್. ಈ ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಜಲಸಂಧಿಯನ್ನು ಏನಾದರೂ ಬ್ಲಾಕ್ ಮಾಡಿದ್ರೆ ಅಲ್ಲಿಗೆ ಯುರೋಪ್ ತತ್ತರಿಸಿ ಹೋಗುತ್ತೆ, ಇಡೀ ಜಗತ್ತು ತತ್ತರಿಸಿ ಹೋಗುತ್ತೆ. ಆದರೆ ಅದು ಸಾಧ್ಯನಾ ಇರಾನ್ಗೆ? ಯಾಕಂದರೆ 2,500 ಕಿಲೋಮೀಟ್ರು 3 ಭಾಗಗಳನ್ನು ದಾಟ್ಕೊಂಡು ಬರಬೇಕು. ನಾನು ಹೇಳ್ದಂಗೆ ಸೌದಿ ಅರೇಬಿಯನ್ ದಾಟ್ಕೊಂಡು ಬರಬೇಕು, ಯೆಮೆನ್ ಬಳಿಗೆ ಬರಬೇಕು, ಯೆಮೆನ್ನ ದಾಟಿ ಬರಬೇಕು. ಹೇಗೆ ಸಾಧ್ಯ ಅಂದರೆ ಅಲ್ಲಿ ಒಂದು ಇರಾನ್ ಸಾಕಿ ಇಟ್ಟಿರುವಂತಹ, ಬೆಳೆಸಿ ಇಟ್ಟಿರುವಂತಹ, ಪೋಷಿಸಿಕೊಂಡು ಬಂದಿರುವಂತಹ ಹೌತಿ ಅನ್ನುವಂತಹ ಬಂಡುಕೋರರ ಗುಂಪಿದೆ ಯೆಮೆನ್ನಲ್ಲಿ. ಹೇಗೆ ಗಾಜಾದಲ್ಲಿ ಹಮಾಸ್ ಇದೆಯೋ, ಹೇಗೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಇದೆಯೋ, ಹೇಗೆ ಇರಾಕ್ನಲ್ಲಿ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಇದೆಯೋ, ಅದೇ ರೀತಿ ಯೆಮೆನ್ನಲ್ಲಿಯೂ ಸಹ ಹೂತಿಸ್ ಅನ್ನುವಂತಹ ಒಂದು ಬಂಡುಕೋರರ ಗುಂಪನ್ನು ಇರಾನ್ ಬೆಳೆಸಿ ಇಟ್ಟಿದೆ. ಅದು ಇರಾನ್ಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧವಾಗಿರುತ್ತೆ. ಈಗ ಆಲ್ರೆಡಿ ಅದು ಇಸ್ರೇಲ್ ಮೇಲೆ ದಾಳಿಗಳನ್ನು ಮಾಡ್ತಿದೆ, ಸಣ್ಣ ಪುಟ್ಟ ದಾಳಿ. ಹಿಜ್ಬುಲ್ಲಾ ಲೆವೆಲ್ಗೆ ಅಲ್ಲದೆ ಹೋದರೂ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡ್ತಿದೆ. ಸೊ ಹೂತಿಸ್ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಈ ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಆ ಒಂದು ಜಲಸಂಧಿ ಏನಿದೆ ಅದನ್ನು ಬ್ಲಾಕ್ ಮಾಡೋದು ಸಾಧ್ಯ ಇದೆ. ಇರಾನ್ 2,500 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ತನ್ನ ಮಿಸೈಲ್ಗಳು ಅಲ್ಲಿಂದಾನೂ ಬಳಸ್ಕೊಳ್ಳಬಹುದು. ಈ ಹೂತಿಸ್ ಅನ್ನುವಂತಹ ಬಂಡುಕೋರರ ಗುಂಪನ್ನು ಸಹ, ತನ್ನದೇ ಬೆಂಬಲಿತ ಗುಂಪನ್ನು ಸಹ ಬಳಸ್ಕೊಂಡು ಆ ಸ್ಟ್ರೈಟನ್ನು, ಆ ಜಲಸಂಧಿಯನ್ನು ಬ್ಲಾಕ್ ಮಾಡಿಕೊಳ್ಳಬಹುದು. ಈ ಎಚ್ಚರಿಕೆಯನ್ನು ಅಥವಾ ಈ ಯೋಚನೆಯನ್ನು ಈಗ ಇರಾನ್ ಮಾಡೋದಕ್ಕೆ ಶುರು ಮಾಡಿದೆ. ಖರ್ಗ್ ದ್ವೀಪದ ಮೇಲೆ ಅಮೆರಿಕ ಏನಾದರೂ ಕಾಲಿಡ್ತು ಅಂತಂದರೆ ಈ ಮೂಲಕ ಇನ್ನೊಂದು ಜಲಸಂಧಿಯೂ ಸಹ ದಿಗ್ಬಂಧನಕ್ಕೆ ಒಳಗಾಗುವ ಎಲ್ಲ ಸಾಧ್ಯತೆಗಳು ಇದೆ. ಇನ್ನು ಈ ಕಡೆ ಯುದ್ಧದಲ್ಲಿ ಏನೆಲ್ಲ ಆಗ್ತಿದೆ ಈಗ ಅನ್ನೋದಾದರೆ, ಇರಾನ್ ಯುದ್ಧ ವಿರಾಮ ಅನ್ನೋದಕ್ಕೆ ಕೇರೆ ಮಾಡ್ತಿಲ್ಲ. ಯುದ್ಧ ವಿರಾಮಕ್ಕೆ ಕೇರೆ ಮಾಡ್ತಿಲ್ಲ, ತನ್ನ ಯುದ್ಧವನ್ನು ತಾನು ಮಾಡ್ಕೊಂಡು ಹೋಗ್ತಿದೆ. ನಿನ್ನೆ ಮೊನ್ನೆ ಹೇಗೆ ಹೋರಾಟ ನಡೆಸ್ತೋ ಅದೇ ರೀತಿ ಇವತ್ತು ಸಹ ಹೋರಾಟವನ್ನು ನಡೆಸ್ತಾ ಇದೆ ಅಥವಾ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲನ್ನು ಅದು ಬ್ಯಾಕ್ ಟು ಬ್ಯಾಕ್ ಬಂಬಾರ್ಡ್ ಮಾಡ್ತಾ ಇದೆ. ಯಾಕೆಂದರೆ ಇಸ್ರೇಲ್ನಲ್ಲಿ ಈಗ ಆಲ್ಮೋಸ್ಟ್ ಫ್ರೀ ಹಿಟ್ ಇದೆ. ಫ್ರೀ ಹಿಟ್ ಅಂದರೆ ಅಲ್ಲಿ ಆ್ಯಂಟಿ ಮಿಸೈಲ್ ಸಿಸ್ಟಮ್ಮು ಸಂಪೂರ್ಣ ನಾಶ ಆಗೋಗಿದೆ, ರೆಡಾರ್ ಸಿಸ್ಟಮ್ ನಾಶ ಆಗೋಗಿದೆ. ಮಿಸೈಲ್ ಬಿಟ್ಟರೆ ಹೋಗಿ ಬೀಳೋ ಸಾಧ್ಯತೆಗಳು ಜಾಸ್ತಿನೇ ಆಗೋಗ್ತಿದ್ದಾವೆ. ಹಾಗಾಗಿ ಇಸ್ರೇಲ್ ಈಗ ಫ್ರೀ ಹಿಟ್ ರೀತಿಯಲ್ಲಿ ಆಗೋಗಿದೆ. ಇರಾನ್ ನೋಡಿಕೊಂಡು ಹೊಡಿತಾ ಇದೆ. ಈ ಕಡೆ ಮಾತುಕತೆಯಲ್ಲಿ ಏನಾಗ್ತಿದೆ ಅಂದರೆ 15 ಪಾಯಿಂಟ್ಗಳನ್ನು, 15 ಷರತ್ತುಗಳನ್ನು ಅಮೆರಿಕ ಮುಂದಿಡ್ತು. ಅದನ್ನು ನೋಡೋದಕ್ಕೂ ಸಹ ಇರಾನ್ ಇಷ್ಟಪಡಲಿಲ್ಲ. ನಿಮ್ಮ ಷರತ್ತುಗಳು ಯಾವನಿಗೆ ಬೇಕು, ನಿಮ್ಮ ಷರತ್ತುಗಳ ಮೇಲೆ ಏನೂ ನಡೆಯಲ್ಲ, ನಾವು ಹೇಳಿದ್ದು ನಡಿಬೇಕು ಅಂತ 5 ಷರತ್ತುಗಳನ್ನು ಇರಾನ್ ಇಟ್ಟಿದೆ. ಇರಾನ್ 5 ಷರತ್ತುಗಳನ್ನಿಟ್ಟು ಇದಕ್ಕೆ ಒಪ್ಪೋದಾದರೆ ಸೀಸ್ ಫೈರ್ ಮಾಡ್ಕೊಳ್ಳೋಣ ಅಂತ. ಆ ಷರತ್ತುಗಳನ್ನು ಒಪ್ಪಿದ್ರೆ ಅಮೆರಿಕ ಶರಣಾಗತಿ ಹೊಂದಿದಂತೆ ಆಗುತ್ತೆ, ಅಮೆರಿಕ ಸೋಲೊಪ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಅಮೆರಿಕ ಒಪ್ಕೊಳ್ಳೋದು ಕಷ್ಟ. ಆ ಷರತ್ತುಗಳು ಯಾವುದು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ಅದರಲ್ಲಿ ಸಂಪೂರ್ಣವಾದ ವಿವರಗಳಿದ್ದಾವೆ. 5 ಪಾಯಿಂಟ್ಗಳು, 5 ಷರತ್ತುಗಳು ಏನೇನಿದಾವಂತೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಈ ಯುದ್ಧ ಮುಂದಕ್ಕೆ ಹೋಗೋದು ರೀತಿಯಲ್ಲಿಯೇ ಇದೆ. ಮುಂದಕ್ಕೆ ಹೋಗೋದಾದರೆ ಯಾವ ಮಟ್ಟಕ್ಕೆ ಅಂದರೆ, ಈಗ ಈ ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಸ್ಟ್ರೈಟ್ ಏನಿದೆ ಅಥವಾ ಜಲಸಂಧಿ ಏನಿದೆ, ಇದರ ಮೇಲೆ ದಾಳಿ ಆದರೆ
ಇದು ಯುದ್ಧವನ್ನು ಬೇರೆ ದಿಕ್ಕು ಆಫ್ರಿಕಾ ಕಡೆಗೂ ಸಹ ಕರ್ಕೊಂಡು ಹೋಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಜಿಬೂತಿ ಅನ್ನುವಂಥ ದೇಶ ಒಂದಿದೆ. ಜಿಬೂತಿ ದೇಶದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಅದು ಕೇವಲ ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ. ಎಲ್ಲಿಂದ? ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಹಾಗಾಗಿ ಯುದ್ಧ ಈ ಕಡೆಗೆ ವ್ಯಾಪಿಸುವ ಎಲ್ಲ ಸಾಧ್ಯತೆಗಳು ಇದೆ ಮತ್ತು ಇನ್ನೊಂದಷ್ಟು ದೇಶಗಳು ಯುದ್ಧದ ಪರಿಧಿಯೊಳಗೆ ಅಥವಾ ಆ ಬೆಂಕಿಗೆ ಸಿಲುಕಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸೊ ಇದು ಯಾವುದು ನಡಿಬಾರ್ದು ಅಂತಂದರೆ ಸೀಸ್ ಫೈರ್ ಆಗಬೇಕು. ಆದರೆ ಸೀಸ್ ಫೈರ್ಗೆ ಅಮೆರಿಕ ಕೊಟ್ಟಿರುವ ಏನು ಷರತ್ತುಗಳನ್ನು ಇರಾನ್ ನೋಡೋದಕ್ಕೂ ಇಷ್ಟಪಟ್ಟಿಲ್ಲ. ಇನ್ನು ಇರಾನ್ ಕೊಟ್ಟಿರುವಂತಹ ಷರತ್ತುಗಳನ್ನು ಅಮೆರಿಕ ಒಪ್ಕೊಂಡ್ರೆ ಇರಾನ್ ಕಾಲಿಗೆ ಬಿದ್ದಂಗೆ ಆ ಷರತ್ತುಗಳು ಇದ್ದಾವೆ. ಸೊ ಏನಾಗುತ್ತೆ ಹೇಳಲಿಕ್ಕೆ ಬರ್ತಿಲ್ಲ. ಈಗ ಆಲ್ರೆಡಿ ಹುರ್ಮುಜ್ ಸ್ಟ್ರೇಟಿಂದನೇ ನಾವು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ. ಪೆಟ್ರೋಲ್ ಬಂಕ್ಗಳು, ಗ್ಯಾಸು ಶಾರ್ಟೇಜು ಎಲ್ಲ ರೀತಿಯಲ್ಲೂ ಸಹ ನಾವು ಒಂದಲ್ಲ ಒಂದು ರೀತಿ ಅನುಭವಿಸಿ ಸಾಯ್ತಾ ಇದ್ದೀವಿ. ಬಟ್ ನಮ್ಮ ಪ್ರಧಾನಿಗಳು ರೋಡ್ ಶೋ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಯಾಕಂದರೆ ಅವ್ರ ಮನೆಯಲ್ಲಿ ಒಲೆ ಉರಿಯೋದಕ್ಕೆ ಏನೂ ಸಮಸ್ಯೆ ಆಗಲ್ಲ. ಹಾಗಾಗಿ ಅವ್ರು ನೆಮ್ಮದಿಯಾಗಿದ್ದಾರೆ. ಬಟ್ ಬೇರೆ ಜನ ಎಲ್ಲ ಸಾಕಷ್ಟು ಅನುಭವಿಸ್ತಿದ್ದಾರೆ. ಇನ್ನು ಈ ಹೊಸದಾಗಿ ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಈ ಇನ್ನೊಂದು ಜಲಸಂಧಿ ಸಹ ಬ್ಲಾಕ್ ಆಗ್ಬಿಟ್ರೆ ಜಗತ್ತು ತತ್ತರಿಸಿ ಹೋಗುತ್ತೆ. ಬಟ್ ಎನಿಹೌ ಇರಾನ್ ತನ್ನ ಹಿತಾಸಕ್ತಿಯನ್ನು ನೋಡ್ಕೊಳ್ತಿದೆ. ತನ್ನ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಒಂದು UAE ಮತ್ತು ಬಹರೇನನ್ನು ವಶಪಡಿಸ್ಕೊಳ್ಳೋದು ಒಂದು ಆಪ್ಷನ್ ಇರಾನ್ಗೆ. ಇನ್ನೊಂದು ಈ ಬಾಬ್ ಎಲ್ ಮಂದೇಬ್ ಅನ್ನುವಂತಹ ಜಲಸಂಧಿಯನ್ನು ತನ್ನ ಹೂತೀಸ್ ಗುಂಪನ್ನು ಬಳಸ್ಕೊಂಡು ಅದನ್ನು ಬ್ಲಾಕ್ ಮಾಡಿ ಬಿಸಾಕಿ ಇಡೀ ಜಗತ್ತಿನ ಉಸಿರುಗಟ್ಟಿಸ್ಬಿಡೋದು. ಈ 32% ಬ್ಲಾಕ್ ಆಗ್ಬಿಟ್ರೆ ಇಡೀ ಜಗತ್ತಿಂದು ಮುಗೀತು ಕತೆ. ಅದರಲ್ಲೂ ಯುರೋಪದಂತೂ ಮುಗೀತು. ಯುರೋಪ್ಗೆ ಅದೇ ಕನೆಕ್ಟಿಂಗ್ ರೋಟು ಸೂಯೆಜ್ ಕೆನಾಲ್ಗೆ. ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್. ಸೊ ಇದಿಷ್ಟು ಈಗ ಬರ್ತಿರುವಂತಹ ಹೊಸ ಮಾಹಿತಿ. ಸೊ ಇದೆಲ್ಲವೂ ಸಹ ಯಾವ ದಿಕ್ಕು ಪಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು ಅಷ್ಟೇ. ಒಟ್ಟಿನಲ್ಲಿ ಇರಾನ್ ಸಾಯ್ತೀನಿ ಅಂತ ಗೊತ್ತಿದ್ರು ಅಥವಾ ನಾನು ಸತ್ರು ಪರವಾಗಿಲ್ಲ, ಶತ್ರುಗಳಿಗೆ ಎಷ್ಟು ಪೆಟ್ಟು ಕೊಡ್ಬೋದು ಅಷ್ಟು ಕೊಡ್ತೀನಿ ಅಂತ ನಿರ್ಧರಿಸಿ ಯುದ್ಧಕ್ಕೆ ಇಳಿದಂಗೆ ಕಾಣ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.